married women only, after their marriage, they wanted to earn. So when they want to earn, they don't have a skill. ಕನ್ಸರ್ನ್ ಕಮ್ಯುನಿಟಿ ಕಾಲೇಜ್ ಬಂದ್ಬಿಟ್ಟು ನನಗೆ ಒಂದು ಒಳ್ಳೆ ಮೋಟಿವ್ ಕೊಡ್ತು. ನಾನು ಏನಕ್ಕೆ ಟೈಲರ್ಗೆ ಹೋದೆ ಅಂದರೆ ನಾನು ಡಿಪೆಂಡೆಂಟ್ ಆಗಿರಬಾರ್ದು, ಮಕ್ಕಳನ್ನ ಡಿಪೆಂಡೆಂಟ್ ಆಗಿರಬಾರ್ದು. நான் வந்து இப்போ இந்த டீச்சிங் கோர்ஸ், அதனால் நான் இந்த டீச்சிங் கோர்ஸ் எடுத்திருக்கேன். இதனால் எனக்கு வந்து டீச்சிங் ஜாப் கிடைக்கும். சன்னுக்கு ஏதாச்சும் வாங்கி கொடுக்க முடியும்னா நான் என்கிட்ட இருந்து வாங்கி கொடுக்கலாம். எப்போ பாரு ஹஸ்பண்ட்டை போய் நம்ம கேட்க வேண்டிய இது தேவைப்படாது. ஸோ ஐ கேம் ஹியர். ನಾಳೆ ನನ್ನ ಮಗಳು ನಾನು ಏನಾದರೂ ಕ್ವಶನ್ ಕೇಳಿದರೆ ನನಗೆ ಗೊತ್ತಿಲ್ಲ ಅಂತ ನಾನು ಹೇಳ್ಬಾರ್ದು. ನನಗಿರೋ ನಾಲೆಜಲ್ಲಿ ಏನೋ ಅವಳಿಗೆ ಶೇರ್ ಮಾಡಬೇಕು, ಹೇಳ್ಕೊಡ್ಬೇಕು ಅಂತೇಳಿ. ಆ ಚಿಕ್ಕ ವಯಸ್ಸಲ್ಲಿ ನಾನು ಏನೆಲ್ಲ ಯೋಚನೆ ಮಾಡಿದ್ನೋ, ಏನೆಲ್ಲ ಅಚೀವ್ ಮಾಡಬೇಕು ಅಂತ ಇದ್ನೋ, ಈ ಏಜಲ್ಲಿ ನನಗೆ ಮಾಡೋಕ್ಕಾಯ್ತಲ್ಲ ಅನ್ನೋದೊಂದು, ಅದು ಎಕ್ಸ್ಪ್ಲೈನೇ ಮಾಡೋಕ್ಕಾಗಲ್ಲ. ಅದೊಂದು ಥರ ಖುಷಿ. ಈ ಆಧುನಿಕ ಯುಗದ ಟ್ರೆಂಡ್ಗಳಲ್ಲಿ ನಾವು ಇಂದಿನ ಸಾಂಪ್ರದಾಯಿಕ ಪದ್ಧತಿಯಲ್ಲೇ ಶಿಕ್ಷಣವನ್ನು ಪಡೆದು ಸಾಂಪ್ರದಾಯಿಕ ಜಗತ್ತಿಗೆ ಹೋದರೆ ಇವತ್ತು ವ್ಯಾಲ್ಯೂಡ್ ಇಲ್ಲ. ಈ ಯುಗದಲ್ಲಿ ಮಕ್ಕಳು ಸಕ್ಸಸ್ಫುಲಿ ಆಗಿ ತಮ್ಮ ಜೀವನವನ್ನು ನಡೆಸಿ ಯಶಸ್ಸನ್ನು ಕಾಣಬೇಕಂದ್ರೆ ಡಿಜಿಟಲ್ ಮಾಧ್ಯಮದ ಅವಶ್ಯಕತೆ ಇದ್ದೇ ಇದೆ. ಮೇಯ್ನಾಗಿ ಅಧ್ಯಯನ ಸಂಸ್ಥೆಯವರು ಒಂದೊಂದು ಪ್ರತಿ ಶಾಲೆಗೆ 3 ಟ್ಯಾಬ್ಗಳನ್ನ ಕೊಟ್ಟಿದ್ದಾರೆ. ಆ ಟ್ಯಾಬಲ್ಲಿ ಮೇಘಶಾಲದ ಏನು ಸಂಸ್ಥೆ ಈ ಕಂಟೆಂಟ್ ಕೊಟ್ಟಿದೆ, ಆ ಕಂಟೆಂಟಲ್ಲಿ ಏನಾಗಿದೆ ಅಂದರೆ 1ರಿಂದ 8ನೇ ಕ್ಲಾಸ್ವರೆಗೂ ಈ ಲೆಸನ್ಸ್ ಇದೆ. ಅವಾಗ ಓದಕ್ಕೆ ತುಂಬ ಕಷ್ಟ ಆಗ್ತಿತ್ತು, ನೆನ್ಪಿಟ್ಕೊಳಕ್ಕಾಗ್ತಿದ್ದಿಲ್ಲ. ಇವಾಗೆಲ್ಲ ಚಿತ್ರಗಳನ್ನು ತೋರಿಸ್ತಾರೆ ರೀ, ಅದರಿಂದ ನೆನಪಿರುತ್ತಾರೆ. ಪ್ರತಿನಿತ್ಯ ಕೂಡ ತಪ್ಪದಂಗೆ ಶಾಲೆಗೆ ಬರ್ತಾರೆ. ಇದೊಂಥರ ಖುಷಿ ಮಕ್ಕಳಿಗೆ. ಇದರಿಂದ ಮತ್ತೆ ತಾವು ಫ್ರೆಂಡ್ಸ್ ಎಲ್ಲ ಗ್ರೂಪಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಕಲಿಯೋದ್ರಿಂದ ಅವರಿಗೆ ಬಹಳ ದಿನಗಳವರೆಗೆ ಅದು ನೆನಪಲ್ಲಿ ಉಳಿಯುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ನಾವು ಸರ್ಕಾರಿ ಶಾಲೆಗಳನ್ನು ಯಾವುದೇ ಪ್ರೈವೇಟ್ ಸ್ಕೂಲ್ಗಳಿಗೂ ಕಡಿಮೆ ಇಲ್ಲದಂಗೆ ಬಳಸಬೇಕು. ಅದಕ್ಕೋಸ್ಕರ ಇಲ್ಲಿ ಅಧ್ಯಯನ ಸಂಸ್ಥೆ ಕೂಡ ನಮಗೆ ಸಹಾಯ ಮಾಡಿದೆ ಈ ಟ್ಯಾಬ್ಗಳನ್ನು ಕೊಡೋದ್ರಿಂದ. ನಮ್ಮ ಮನೆಯವರು ವಾಚ್ಮನ್ ಕೆಲಸ ಮಾಡ್ತಾರೆ. 3 ಜನ ಮಕ್ಕಳು, ನಾನು 5 ಜನ ಇರೋದು ನಾವು. Around 4 years back, she had a fall. Subsequently, she was given a lot of painkillers, which kind of resulted in she developing high blood pressure, which went unnoticed, and then subsequently she developed kidney failure. ಏನು ಮಾಡ್ಬೇಕಂತ ತಿರುಗಿ ಅವ್ರನ್ನೇ ಕೇಳಿದ್ರೆ ಅವರೇ ಇದು ಆಸ್ಪತ್ರೆ ಹೇಳಿದರು, ರಂಗದವ್ರೆ ಆಸ್ಪತ್ರೆ. ಕರ್ಕೊಂಡೋಗಿ ಅಲ್ಲೆಲ್ಲ ತೋರಿಸಿ ಚೆಕಪ್ ಮಾಡಿ ಅದೆಲ್ಲ ನನಗೆ ತೋರಿಸ್ಬಿಟ್ಟು ಅವರು ಮಾಡಿಸಿದ್ರು ಇಲ್ಲಿ. ಇದು ಹಾಕಿದ ಮೇಲೆ ನಾನು ನಮ್ಮ ಯಜಮಾನ ಹೋಗಿ ಮಾಡಿಸ್ಕೊಂಬರ್ತಾ ಇದ್ದೀನಿ. So hemodialysis would cost you around anywhere between 40,000 to 45,000 rupees per month. I mean, if you imagine doing this on a monthly basis for many number of years, it becomes a huge financial burden, not only for low socioeconomic, even for well-to-do families. ಏನಂದ್ರೆ ನಿಮ್ಗೆ BPL ಕಾರ್ಡ್ ಇದೆಯಾ? ಇದೆ ಮೇಡಮ್ ಅಂದೆ. ಸರಿಯಪ್ಪ, ನಿಮ್ಗೆ ಡಯಾಲಿಸಿಸು ಬರೋ ತಿಂಗಳ ಫ್ರೀಯಾಗಿ ಮಾಡ್ತೀವಿ ಅಂತ ಹೇಳಿದ್ರು. ಅವು ಹೇಳಾಗ ಅವಾಗ ಖುಷಿ ಆಯಿತು ಸ್ವಲ್ಪ. ಎಲ್ಲ ಇದನ್ನು ಹೋಯ್ತಪ್ಪ, ಹೆಂಗನ್ ಖರ್ಚು ಕಮ್ಮಿ ಆಯಿತು. ಬೇಕು ಮೇಡಮ್, ಇರಲಿಲ್ಲ ಅಂದ್ರೆ ನನ್ನ ಮಕ್ಕಳು ಓದ್ಸೋಕ್ಕೆ ಆಗ್ತಿರ್ಲಿಲ್ಲ. ಅವ್ರು ಸಪೋರ್ಟ್ ಮಾಡಿದ್ದಕ್ಕೆ ತಾನೇ ಓದಿಸಿದಾರೆ. When a child reads a book, they'll enter into an imaginative world. They can imagine to any extent. There is no limitation for imagination. Adhyan Foundation has played a very important role through the Teachers Collective program, where we were taking very seriously how that learning through this reading can be happen, and reading can become a joyful activity. Whether urban, rural, semi-urban, whatever, the collective goal of every parent is my child needs to speak good English. So our thing was, if we strengthen the learning to read, if we can develop love for reading at that stage, where reading is not a chore, it's not an assessed activity. And that's how, we started the reading program with the intention that all children in the class, based on their abilities, they can start wherever they are, so that they are not frustrated, they are not upset, they are getting challenged at their, abilities where they are in terms of readings. This is a lot more long lasting. It is complex.
it is impactful, and it's very strong work that is potentially going to show impact in the future. घरामध्ये तर खूपच आनंदाचं वातावरण होतं. सगळे खूप खुश होते की एवढ्या दिवसांनी प्रेग्नन्सी राहिली. आणि प्रेग्नन्सी नॉर्मलच होते, पण ते जेव्हा हे पोटात होता ते जेव्हा सोनोग्राफी करत असतात त्यात आम्हाला सांगितलं होतं की याला हार्टचा काहीतरी प्रॉब्लेम होऊ शकतो. Statistically speaking, 9 out of every 1,000 kids, they are born with some heart problem, and only a very few of them, let's say 1 in 1,000, actually require surgery. Unfortunately, because of a socio-economic strata, a lot of these kids over the years have been neglected. Avir was born with a birth defect. It was picked up on the 3rd or 4th day of life because he was a blue baby. So that needed surgery. मी तर सेल्समन आहे, त्यामुळं माझ्याकडे तर काही एवढे पैसे नाही. तर मी विचारलं होतं साधारण किती खर्च येऊ शकतो. मला 1-2 दवाखान्यात सांगितलं होतं 5 लाखाच्या आसपास खर्च जाऊ शकतो. As a doctor, I cannot fight poverty. We can make fantastic diagnosis. We can do whatever we can. All science is laid waste if commerce doesn't support. That is why this support which we are receiving from Adyan Foundation really is the reason why this thing can go ahead. डॉक्टरांनी सांगितलं ऑपरेशन फुकट फ्रीमध्ये होईल. मग ऑपरेशनला आम्हाला काही खर्च लागला नाही. सगळं डॉक्टर दवाखान्यातर्फे फ्रीमध्ये झालं काम. ഏപ്രിൽ 17, 2023. കുഞ്ഞിനെ കണ്ടു കഴിഞ്ഞാൽ അസുഖക്കാരിയല്ലല്ലോ പുറമേ നോക്കുമ്പോൾ. അങ്ങനെയായി പത്രത്തിൽ നമ്മൾ ഈ അസുഖത്തെക്കുറിച്ച് പിന്നെ നമ്മൾ മൊത്തം ലോകം അറിയട്ടെന്ന് വിചാരിച്ചു. ലോകത്തിൽ ഇവൾക്ക് മാത്രമേ ഈ ഒരു 4 സ്ഥിരീകരിച്ചിട്ടുള്ളൂ. ടൈപ്പ് എയർലർ ഡാൻലോഫ് സിൻഡ്രോം ടൈപ്പ് 4 എന്ന് പറയുന്നത് 1 ഉണ്ട്, 2 ഉണ്ട്, 3 ഉണ്ട്, 4 ഉണ്ട്. പക്ഷേ ഇത് 3നും ട്രീറ്റ്മെൻറ്റ് കണ്ടെത്തിയിട്ടുണ്ട്. പക്ഷേ 4ന് മാത്രം ട്രീറ്റ്മെൻറ്റ് കണ്ടെത്തിയിട്ടില്ല. ഇതിന് മരുന്നില്ല. പിന്നെ ഇത് സംബന്ധമായിട്ട് അവർക്ക് ശരീരത്തിൽ പല കണ്ണിന് കാഴ്ച കുറയുന്നുണ്ട്. ഇപ്പം തന്നെ മൂക്കിൽ കൂടെ ബ്ലീഡിങ് ആയി തുടങ്ങി. അതിന് വേണ്ടിയിട്ട് ഇപ്പം സർജറി ചെയ്ത്. പിന്നെ സ്കിന്നിന് പ്രശ്നമുണ്ട്. അങ്ങനെയൊക്കെയുള്ള പല, പിന്നെ ബ്ലീഡിങ് നിൽക്കത്തില്ല. മെൻസസ് പോലൊക്കെ ബ്ലഡ് പോവും. പാട് ഉപയോഗിക്കുന്നുണ്ട്. ഇത് സ്കിന്നും ഇതിന് മരുന്ന് കണ്ടുപിടിച്ച് അമേരിക്ക ട്രയൽ നടക്കുന്നുണ്ടെന്നൊക്കെ പറഞ്ഞു. പിന്നെ അതിനെക്കുറിച്ചൊന്നും നമുക്കറിയത്തില്ല. ചിലപ്പം ഒരു മാസത്തിൽ 2 പ്രാവശ്യം പോകാവുന്ന സമയമുണ്ട്. ചിലപ്പം ഇവിടുന്ന് കാറിൽ പോയ സമയമുണ്ട്, ആംബുലൻസിൽ പോയ സമയമുണ്ട്, പോണ്ടിച്ചേരി വരെ. കുഞ്ഞിനെ കൊണ്ടുപോകുമ്പോൾ 8 ഡോക്ടർമാരെ കാണണം. ഒരു ദിവസം കാണുന്നത് നടക്കത്തില്ല. അതുകൊണ്ടായി 10-20 ദിവസം അവിടെ നിൽക്കേണ്ടി വരുന്നത്. ആഗ്രഹം പഠിച്ചൊരു ജോലി വാങ്ങണം എന്നൊരാഗ്രഹമുണ്ട്. എന്നെ ഇപ്പം നോക്കുന്ന പോലെ എൻ്റെ അച്ഛനെയും അമ്മയും എനിക്ക് തിരിച്ച് നോക്കണം എന്നൊരാഗ്രഹം.